ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗಾಯ್ಸ್, ಇವತ್ತು ಬಂದುಬಿಟ್ಟು ವೀಕ್ಲಿ ಆಫ್ ಇತ್ತು ನಂದು. ಸೊ ಹಾಗಾಗಿ ಸೆವೆನ್ ಓ ಕ್ಲಾಕ್ಗೆ ಇದ್ದೆ. ಇವಾಗ ಜಸ್ಟ್ ಎದ್ಬಿಟ್ಟು ಇವಾಗ ಊರಿಗೆ ಹೋಗ್ಬೇಕಿತ್ತು ನಾನು, ಹಳ್ಳಿಗೆ ಬೆನ್ಗನ್ಕೊಂಡಕ್ಕೆ. ಸೊ ಓಕೆ, ರೆಡಿ ಆಗ್ತಾಯಿದ್ದೆ. ಆಮೇಲೆ ನಮ್ಮ ವಿವಿಯನು ಅವರೆಲ್ಲ ಸ್ಕೂಲಿಗೆ ಹೋಗಬೇಕು. ಇನ್ನೂ ಎದ್ದಿಲ್ಲ ಅವನು, ನಮ್ಮ ವಿವಿಯನು. ಸೊ ಅವ್ನು ಎಬ್ಬಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಇವತ್ತೆಲ್ಲ ನಾನೇ ಮಾಡಬೇಕು. A to Z ರೆಡಿ ಮಾಡಿಸೋದು, ಇದು ಸ್ಕೂಲ್ ಡ್ರೆಸ್ಸು, ಕಲರ್ ಡ್ರೆಸ್. ಇವತ್ತು ಕಲರ್ ಡ್ರೆಸ್ ಇದ್ರೆ ಮಜಾ ಅವನಿಗೆ. ಸೋಮವಾರಿಂದ ಕೇಳ್ತಿದ್ದಾನೆ ಅಂದರೆ ಭಾರಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾನೆ ಇವತ್ತು. ಕಲರ್ ಡ್ರೆಸ್ ಯಾವ್ದಾಗ್ತಾವ ನಮ್ಮಪ್ಪ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಎಬ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ಅವನೀಗ. ಸೊ ನೆಕ್ಸ್ಟ್ ಈಗ ನಮ್ಮ ವೈಫ್ ಬಂದ್ಬಿಟ್ಟು ಇದು ಅವಲಕ್ಕಿ ಮಾಡ್ತಿದ್ದಾರೆ. ಭಾಳ ದಿವಸ ಆಗೈತೆ ಅವಲಕ್ಕಿ ತಿಂದಂತೇಳಿ ಇವತ್ತು ಅವಲಕ್ಕಿ ಮಾಡಿಸ್ತಿದ್ದೀನಿ. ಯಾಕೋ ನನಗೂ ಬಾವಿಕೆ ಆಡ್ತಿದ್ದವು. ನನಗೂ ನಿನ್ನ ಉಪ್ಪಿಟ್ಟು ತಿನ್ನಂಗಾಗಿತ್ತು, ಇವತ್ತು ಅವಲಕ್ಕಿ ತಿನ್ನಂಗಾಗೈತಿ. ತಿನ್ಬೇಕು ಗಾಯ್ಸ್, ಯಾವಾಗ ಏನು ಅನಿಸುತ್ತೆ ಅದನ್ನು ತಿಂದುಬಿಡ್ಬೇಕು. ಓಕೆ, ಮತ್ತು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಡ್ರೆಸ್ ಹುಡುಕಾಟ ನಡೀತಾ ಇದೆ ಇಲ್ಲಿ. ಹಾಕ್ರಿ ರೀ, ದೊಡ್ಡದೇ ಐತದು. ಉಸೆ ಪ್ಯಾಂಟ್ ಏನ್ ಆರ್ಯ ಏನ್ ದೇಖ್ಯಾ ಏನು ಒಟ್ಟು ಇವ್ನಿಗೆ ತೋರ್ಸಿನೇ ರೆಡಿ ಮಾಡ್ಬೇಕಲ್ಲ. ಟೀ ಶರ್ಟ್ ಪ್ಯಾಂಟ್ ಯಾವ್ದು ಹಾಕ್ಬೇಕನ್ನೋದು. ರಾಜ ಮಹಾರಾಜ टी शर्ट वो यान देख्या सुन है कल रात को खांसी का सिरप पिया की तू पी को ह्यू लुढ़क लिया थेर मैं आको सुला का तुम विहान को कर को बोल को आको देखे तो तभी पाची तू यकलत सोक कया वता निंदा या तमा रात को हाँ का मोदी खाते रहते कि नहीं है. ಅವನಿಗೆ ತೋರಿಸಿ ತೆಗಿಬೇಕು, ಬಟ್ಟೆ ತೆಗೆದಿಡಬೇಕು. ಸೊ ಪೋಹ ಹೆಚ್ಚಿಟ್ಟಿದ್ದೀನಿ ಎಲ್ಲ. ಅವಲಕ್ಕಿ ಇವತ್ತು ತಿಂಡಿ, ಸೌರು ಅನ್ನ ಇದೆ, ರೊಟ್ಟಿ ಇದೆ ಅವ್ರಿಗೆ, ನಮಗೆ ಅವಲಕ್ಕಿ. ಸೊ ಅರ್ಧ ಗಂಟೆಯಲ್ಲಿ ಅವಲಕ್ಕಿ ಮಾಡಿ ಬಾಕ್ಸಿಗೆ ಕಟ್ಟಿ ಸ್ನಾನ ಮಾಡಿ ರೆಡಿ ಆಗಬೇಕು. ವೆಡ್ನಸ್ಡೇ ಹಿಂಗೆ ಆಗುತ್ತೆ. ಯಾಕೆ ಗೊತ್ತಾ, ಇವ್ರಿಗೆ ವೀಕ್ಲಿ ಆಫಾ. ಸೊ ಹಾಗಾಗಿ ಸ್ವಲ್ಪ ನೆಗ್ಲಿಜೆನ್ಸಿ, ಲೇಟಾಗಿ ಎದ್ದೇಳೋದು. ಎಷ್ಟು ಸತಾಯಿಸ್ತಾನೆ ನೋಡ್ರಿ ಇವನು. ಫೈನಲಿ ರೆಡಿ ಆದ ನಮ್ಮ ರೆಡಿಯಾಗಿ ಮ್ಯೂಸ್ಲೆ ಮಿಲ್ಕ್ ವಿತ್ ಹನಿ ತಿಂತಿದ್ದಾನೆ. ಮತ್ತು ಬಸ್ಸಾಗಿ ಒಂದು ರೌಂಡ್ ಟಿಫಿನ್ ಮುಗಿಸ್ಬಿಟ್ಟು ಸ್ಕೂಲ್ಗೆ ಹೋಗಿ ಏನು ದಬಾಕಿ ಬರ್ತಾನೆ ಅಂತ ನೋಡ್ಬೇಕು. ಈಗ ಸದ್ಯ ಸ್ನಾನ ಮಾಡಿ ಬಕೆಟ್ ದಬಾಕಿದ್ದಾನೆ. ಏನು ದಬಾಕ್ತೀಯಪ್ಪ ಈಗ ಸ್ಕೂಲ್ಗೆ ಹೋಗಿ? ವ್ಯಾನ ಏನು ದಬಾಕ್ತೀಯ ಈಗ ಸ್ಕೂಲ್ಗೆ ಹೋಗಿ? ಶರ್ಟ್ ದಬಾಕ್ತೀಯ? ಯಾಕೆ? ಹಾಂ, ಡ್ಯಾನ್ಸ್ ದಬಾಕ್ತೀಯ? ಈಗ ಜಸ್ಟ್ ಸ್ನಾನ ಮಾಡಿ ಬಕೆಟ್ ದಬಾಕಿದೆ. ಓಡೋದೆಲ್ಲ ಆಯ್ತಾ? ಈ ಪ್ಯಾಂಟ್ ಐತಲ್ಲ ಈಗ ಇಷ್ಟು ಕ್ಲೀನಾಗೈತೆ, ಈ ಶೂ ಇಷ್ಟು ಕ್ಲೀನಾಗ. ಸ್ಕೂಲಿಂದ ಬಂದಮೇಲೆ ತೋರಿಸ್ತೀನಿ ಹೆಂಗಿರ್ತಾನಂತೆ ಅವನು. ಓಕೆ ಗಾಯ್ಸ್, ಇವಾಗ ಇವ್ರು ಸ್ಕೂಲ್ಗೆ ಹೋಗ್ತಾರೆ. ಟೈಮ್ ಆಯ್ತು ಆಲ್ರೆಡಿ 7:55. 8 ಗಂಟೆಗೆ ಬಸ್ ಬರುತ್ತೆ, ಅವ್ರು ಬಿಟ್ಟು ಬರ್ತೀನಿ. ಟೇಕ್ ಕೇರ್. ನೋಡ್ರಿ, ಬಂದಿದ್ದೆ ರೇಷು ಅವ್ರ ಮನೆಗೆ ಬಂದೀನಿ. ನಮ್ಮ ಅನ್ನು ಅರಬಿ ಓದ್ತಾವಳೆ, ನಮ್ಮ ರೇಷು ದಾಲ್ ಮಾಡ್ತಾವಳೆ. ಇವರು ಗಾಡಿ ಸರ್ವಿಸಿಗೆ ಅಂತೇಳಿ ತಗೊಂಡೋಗಿರೋ ಸ್ಕೂಟಿ, ಹಂಗಾಗಿ ಮನೆ ಕೀಲಿ ಇಲ್ಲ. ಸೊ ನಾನು ವಿಯಾನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಟೈಮ್ ಎಷ್ಟಾಗೈತೆ ರೇಷು? ಟೈಮ್ 5:30 ಆಗೈತಿ. ರೇಷು ಸಾರು ಮಾಡ್ತಾವಳೆ, ನಮ್ಮ ಅನ್ನು ಓದ್ತಾವಳೆ. ಇವ್ರಿಬ್ಬರದಾರಲ್ಲ, ಇವರು ವಿಯಾನೂ ಆಲಿಯಾ ಆಟ ಆಡ್ತಾವ್ರು. ಅವ್ರದ್ದೇನು ಕೆಲಸ ಹೇಳಿ ಬರೀ ಆಡೋದೆ. ಏನು ಮಾಡ್ತಾರೆ ನೋಡ್ಕೊಂಡ್ಬಿಡ್ತೀನಿ ತಡಿ ಅವ್ರು. ಏನು ಮಾಡ್ತಿದ್ರಿ ನೀವಿಬ್ರು? ಮೊಬೈಲ್ ನೋಡ್ಕೊತ ತಿನ್ಕೊಂತ ಕೊಡ್ರಿಲ್ಲ ನನಗೆ ಇದು ಬೇಡ, ನನಗೆ ಬಿಸ್ಕೆಟ್ ಬೇಕು. ಥ್ಯಾಂಕ್ ಯು. ನಮ್ಮ ಆಲಿಯಾ ಎಲ್ಲ ಕೊಡ್ತಾಳಪ್ಪ, ನಮ್ಮ ವಿಯಾನ್ ಕಂಜೂಸ್.
ಹೋಮ್ವರ್ಕ್ ಇಲ್ಲ ಅಂತ ಕುಣಿತಿದೀಯಲ್ಲ, ಹೋಮ್ವರ್ಕ್ ಇಲ್ಲ ಅಂತ ಡ್ಯಾನ್ಸ್ ಮಾಡ್ತಿದೀಯಲ್ಲ ನೀನೇ. ವಿಯಾನ ಇಲ್ಲಿ ತಿರುಗಿ ಕಡೆ. ಏನಪ್ಪ ಇವತ್ತು ಕಿಚ್ಚ ಸುದೀಪ್ ಹೋಗ್ಬಿಟ್ಟಿದ್ದೆ. ಲುಕ್ ನೋಡು, ಲುಕ್ ಕೊಡ್ತಾನ. ಕ್ಯಾಮ್ರದ ಹತ್ರನೇ ಹೊಡಿ. ಬರಲಿಲ್ಲ. ಕುಣಿತಿರೋದು ನೋಡ್ರಿ ನಾನು. ಇವರೇ ಕಿಚ್ಚ ಸುದೀಪ್ ಅವ್ರ ವಿಡಿಯೋ ಎಡಿಟ್ ಮಾಡಿರೋದು, ಅಂದರೆ ಮಿನಿ ಕಿಚ್ಚ ಸುದೀಪ್ ಇವನೇ. ಯಾವುದು ಬೈಕ್ ಕೊಟ್ಟಿದ್ರ ಸರ್ವಿಸ್ ಆತಾ? ಯಾಕೋ ಲೇಟ್ ಆಯ್ತು? ಇದಕ್ಕೆ ರೆಡ್ ಚಿಲ್ಲಿಗೆ ಹೋಗಿದ್ರಲ್ಲ. ಚಾ ಕುಡಿಯಕತ್ತೀವಿ. ಚಾ ರೇಷೋ ಬನ್ನಿ. ಚಾ ಶೈನಿಂಗ್ ಬಂದೈತಿ. ವಾಶ್ ಎಷ್ಟು ಕ್ಲೀನಾಗಿ ವಾಶ್ ಮಾಡ್ಯಾರ ನೋಡು. ಈಗ ಈವ್ನಿಂಗ್ ವಾಶ್ ಮಾಡ್ಕೊಂಬಂದಿದ್ದು. ಒಳ್ಳೆ ಶೈನಿಂಗ್ ಬಂದೈತಿ, ಭಾರಿ ಶೈನಿಂಗ್ ಬಂದೈತಿ. ಹೋಗ್ರಿ ಹತ್ಲ ಬಂದರು ನೋಡ್ರಿ ಕರೆಕ್ಟಾಗಿ. ಬಿಗ್ ಬಾಸ್ ನೋಡಿ ಎಲ್ಲ ಬಿಗ್ ಬಾಸಿಗೆ ಅಡಿಕ್ಟ್ ಆಗಿಬಿಟ್ಟಾರಲ್ಲ. ರಾತ್ರಿ 9 ಗಂಟೆಗೆ ಸೋಫಾ ಕವರ್ ದಯವಿಟ್ಟು ಸರಿ ಮಾಡಿ. ದಾರಿ ತಪ್ಪಿ ಬಂದದ್ದು. ಟೈಮ್ ಬಂದು 8:30 ಆಗೈತೆ. ಊಟ ಮಾಡೋಣ ಬರ್ರಪ್ಪ ಅಂತ ನಾನಂದರೆ ಇವನೇನೋ ಅಂತಾರಲ್ಲ, ಕೆಲ್ಸ ಇಲ್ದ ಬಡಿ ಏನೋ ಮಾಡಿದ್ದ ಅಂದ. ಹಂಗೆ ನನ್ನ ಮಗ ಕೆಲ್ಸ ಇಲ್ದಂಗೆ ಓದ್ಕೊಳ ಅಂದರೆ ಓದ್ಕೊಳಪ್ಪ ಅಂದರೆ ಹಾಳಿ ಏರಿಕೊಂಡು ಕುಂತ ನೋಡಿ. ಅವನು ಕೆಲ್ಸ ಇಲ್ದ ಬಡಿ ಏನೋ ಮಾಡಿದ್ದ ಅನ್ನಕ್ಕೆ ಅವನಿಲ್ಲ. ಹಂಗಾಗಿ ಅವನು ಪೇಪರ್ ಪಡಿತಿದ್ದಾನೆ. ಏ ಹುಡುಗ ಹೇಳಪ್ಪ, ಏನಾನ ಹೇಳು. ವಿಹಾನ ತಲೆಯಲ್ಲಿ ಮೆದುಳುಂಟು, ಆದರೆ ಬುದ್ಧಿ ಇಲ್ಲ. ಅಪಿ ಏನೋ ಅಂದಪ್ಪ ಡೈಲಾಗು. ನಡ್ಕೊಂಡ್ ಬರ್ತಿದ್ವಾ, ಕೈ ಹಿಡ್ಕೊಂಡು ನಡ್ಕೊಂಡ್ ಬರ್ತಿದ್ದೆ. ऐसा अनिश्चित में ऐसा गिरा ना तू हाथ छोड़ा तो गिरता करको बोली ना. उससे क्या क्या डायलॉग बोले देखो. करंट ಏನಂತ ಗೊತ್ತಾ? ಓ ಹಂಗೆ ಮರಿಯಾ ಪ್ರಪಂಚ ಹಂಗೆ ಅಂತಾನೆ. ಏನೋ ಮಸ್ತ್ ಡೈಲಾಗ್ ಹೇಳನಪ್ಪ. ನಾನಂತೂ ಬಿದ್ದು ಹಾಕ್ದೆ ಅಲ್ಲೇ. ಏನ್ ಮಾಡಕ್ಕಾಗತ್ತೆ, ಹಂಗೆ ಮರೆ ಪ್ರಪಂಚ ಹಂಗೆ. ಪ್ರಪಂಚ ಇದ್ರೆ ಹಂಗೆ ಅದ್ರ ಪ್ರಪಂಚನೇ ಹಿಂಗಾಗೈತಂತೆ. ಅದ್ರ ಕಲಿಯಾಗಪ್ಪ ಹೆಂಗಿರ್ತತೆ. ಒಂದೇ ಒಂದು ರೊಟ್ಟಿ ಐತಿ. ಯಾವ ರೊಟ್ಟಿ? ಕೆಲ್ಸ ಇಲ್ದ ಬಡಿಗೆ ಒಂದು ಪೇಪರ್ ಹರಿದೋದಂತ. ಅದಕ್ಕಪ್ಪ ಕೆಲಸ ಇಲ್ಲ. ಅದಕ್ಕೇನೆ ಕೆಲಸ ಇಲ್ಲ. ಕೆಲ್ಸ ಇಲ್ಲ ಅದಕ್ಕೆ ಪೇಪರ್ ಹರಿತೀಯಾ? ನೋಡಿ ಗಾಯ್ಸ್, ಕೆಲ್ಸ ಇಲ್ಲದ ಪೇಪರ್ ಹರಿತಿದ್ದ. ನೀವನು ಕೆಲಸ ಕೊಡ್ಬೇಕು ಇವನಿಗೆ. ಕ್ರಿಕೆಟ್ ಕಿಟ್ ತಂದು 15 ದಿವಸ ಆಯ್ತು, ದಿಕ್ಕಿಲ್ದಂಗೆ ಬಿದ್ದದ ಮೂಲ್ಯಾಗ. ಅವ್ನು ಇವ್ನು ಕ್ರಿಕೆಟ್ ಆಡಿಸ್ಬೇಕು. ಇವ್ನು ಕ್ರಿಕೆಟ್ ಕಿಟ್ ತಂದಾಗಿದ್ದ ಕೋಚ್ ಕ್ರಿಕೆಟ್ ಆಡ್ಸೋದೇ ಬಿಟ್ಟ. ನಾನು ಡೈಲಿ ಬೆಳಗ್ಗೆ ಅಲ್ಲಿ ಗ್ರೌಂಡಾಗಿ ನೋಡ್ತಿದ್ದೀನಿ. ಇವ್ನು ಕಿಟ್ ತಂದಿದ್ದೆ, ಅವನು ಕ್ರಿಕೆಟ್ ಆಡ್ಸೋದೇ ಬಿಟ್ಬಿಟ್ಟಿದ್ದಾನೆ ಕೋಚ್. ನಾ ಡೈಲಿ ಬೆಳಗ್ಗೆ ಕಂಪ್ನಿಗೆ ಹೋಗ್ಬೇಕಾದ್ರೆ ನೋಡ್ತಿರ್ತೀನಿ ಹುಡುಗರು ಆಡ್ತಿದ್ದಾರೇನೋ ಅಂತ. ಇವ್ನು ಹಣೆ ಬರ ಕೆಟ್ಟೋಯ್ತು, ಅವನು ಹಣೆ ಬರ ಕೆಟ್ಟೋಯ್ತು. ಒಂದು ಲೆಕ್ಕ ರೀತಿಲ್ಲ ನನಗೆ. ಇವು ನಮ್ಮ ವಿಯಾನಿಂದು ಹೆಂಗಾಗೈತೆ ಅಂದರೆ ಪರಿಸ್ಥಿತಿ,
ಕ್ರಿಕೆಟ್ ಆಡ್ತೀನಿ ಅಂತೇಳಿ ಕ್ರಿಕೆಟ್ ಕಿಟ್ ತೊಗೊಂಬಂದ, ಹೋಗಿ ಶಿವಮೊಗ್ಗದಿಂದ ಕೊಡ್ಸ್ಕೊಂಬಂದ. ತಂದು ಮಾರನೇ ದಿವಸನೇ ಕ್ರಿಕೆಟ್ ಕೋಚ್ ಕ್ರಿಕೆಟ್ ಆಡ್ಸೋದೇ ಬಿಟ್ಬಿಟ್ಟ ಅವ್ನು ನಮ್ಮ ಚಳಗೇರಿಗೆ. ನಾನು ಡೈಲಿ ನೋಡ್ತಿದ್ದೀನಿ, ಆಡಿಸ್ತಿದ್ದಲ್ವ ಈಗ ಎಲ್ಲಿ ಕಾಣ್ತಿದ್ದಾನೆ ಅಂತ. ನಮ್ಮ ಕಂಪ್ನಿಗೆ ಹೋಗೋ ರೋಡಲ್ಲೇ ಇರೋದು ಅದು ಗ್ರೌಂಡು. ಸೊ ಇವ್ನು ಕಿಟ್ ತಂದ ಅವ್ನು ಕ್ರಿಕೆಟ್ ಆಡ್ಸೋದೇ ಬಿಟ್ಬಿಟ್ಟ. ಇವನು ಹಣೆ ಬರ ಕೆಟ್ಟಾಯ್ತು, ಅವನು ಹಣೆ ಬರ ಕೆಟ್ಟಾಯ್ತು, ಒಂದು ಲೆಕ್ಕ ಹರಿತಿಲ್ಲ. ವಿಹಾನ್ ಬಾರಪ್ಪ. ಕಿಟ್ಟನ್ನ ರಜದಾಗ ಆಡ್ತಾನೆ. ಈಗ ಊಟ ಮಾಡಿಲ್ಲ, ಇನ್ನು 8:30 ಆಯ್ತು ಟೈಮು. ಇವಾಗ ಊಟಕ್ಕೆ ಹೋಗ್ಬೇಕು. ಊಟ ಮಾಡಿಬಿಟ್ಟು ಮಲಗಿಬಿಡ್ತೀನಿ, ಯಾಕಂದರೆ ಮಾರ್ನಿಂಗ್ ಮತ್ತೆ ಬೇಗ 5 ಗಂಟೆಗೆ ಹೇಳ್ಬೇಕು ನಾನು. ಸೊ ಊಟ ಬಂದು ನಿನ್ನೆ ಕರೆದಿರೋ ಮೀನು ಸಾಂಬಾರು, ಒಂದೇ ಒಂದು ರೊಟ್ಟಿ, ಅನ್ನ. ಸೊ ತಿಂದ್ಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಕ್ರಿಕೆಟ್ ಕೋಚ್ ಬಗ್ಗೆ ಏನು ಹೇಳ್ತೀಯ? ಹೊಲನೂ ತಗೊಂತಿಲ್ಲ ಅಂದರೆ ನೋಡಿದ್ರೆ ಹೊಲ ತಗೊಂಡೇ ಐತೆ, ಆದ್ರೂ ಹೊಲ ತಗೊಂಡಿಲ್ಲ ಅಂತ ಹೇಳ್ತಿದಾರಲ್ಲ ಯಾರು? ಕೋಚ್. ಕೋಚ್ ಹೋಗಲ್ಲ, ಒಂದೆರಡು ಕುಚ್ಚಿ ತತ್ತಿರ ತಗೊಂಬೋಗತ್ಲ, ಸ್ಟ್ರಾಂಗ್ ಆಗಿ ಬರಲಿ. ಏನ ಆ ಕೋಚ್ಗೆ ಹೋಗಿ ಕುಚ್ಚಿ ತತ್ತಿ ತಗೊಂಬ ಹೋಗಲ್ಲ, ಒಂದೆರಡು ಕುಚ್ಚಿ ತತ್ತಿ ಅಂದ್ರೆ ಬಾಯ್ಲ್ಡ್ ಎಗ್ ಉಪ್ಪು ಖಾರ ಪುಡಿ ಹಾಕಂತ ತಿಂತಾನ. ಕಿಡ್ ತರ ತಂದ ಅವನು ಬೆಳಗ್ಗೆ ಎದ್ದು ಕ್ರಿಕೆಟ್ ಆಡ್ಸೋದೇ ಬಿಟ್ಬಿಟ್ಟ ಹುಡುಗರಿಗೆ. ಚಲೋ ಆಗಲ್ಲ. ವಿಹಾನ ಬರ್ತೀಯ ಹೆಂಗ್ ಮಾಡ್ತಿ ನೋಡ. ಉಣ್ಣಲಿಕ್ಕೆ ಮನ್ಸುಂಟು, ಆದ್ರೆ ಹಾಕಿ ಕೊಡ್ಬೇಕಷ್ಟೇ. ಫಟ್ ಅಂತ ಹಿಂದ್ಗಡೆ ಬಿಡ್ತೀನಿ, ಫಟ್ ಅಂತ ಬಿಡ್ತೀನಿ. ಏನ್ ಮಾಡ್ತಿದ್ಯಪ್ಪ? ಸ್ವಿಮ್ಮಿಂಗ್ ಯಾಕೆ ಊಟ ಮಾಡ್ಬಿಟ್ಟು ನೆಲ ಒರೆಸಿಲ್ಲ ಅಂತೇಳಿ ಮಸಿ ಬಟ್ಟೆಗೆ ಒರೆಸ್ಕೊತಿದ್ಯೆ? ಬಾರಿ ಬಿಡಪ್ಪ, ಚಲೋ ಮಾಡ್ತಿದ್ದಿ. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಯಿತು, ಮಲ್ಕೊಳ್ಳೋ ಸಮಯ. ಔಷಧಿ ಕುಡ್ದು ಸ್ವಲ್ಪ ಕೆಮ್ಮು, ಗಂಟ್ಲು ಕರ ಅಂತೈತಿ ವಿಯಾನಿಂದು ನಮ್ಮದು. ಸೊ ಹಾಗಾಗಿ ಕೆಮ್ಮಿನ ಔಷಧಿ. ನಮ್ಮ ಏನು ದೊಡ್ಡವನಾಗಿದ್ದಾನ ಸ್ವಾಮಿ? ಏನಮ್ಮ ಯಾರಮ್ಮರೇ ಸ್ವಾಮಿ? ಏನತ್ತಪ್ಪ ಮಗ? ಒಲ್ಲೆವ ನಾನು ಮಗ ಇಟ್ಟಿರೋದು ನೋಡು ಮರೆಯ. ಸೊ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ವ್ಲಾಗ್ ಎಂಡ್ ಮಾಡ್ತೇನೆ. ಮತ್ತೆ ನಾಳೆ ಸಿಗೋಣ ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.